ಫಸ್ಟ್ ಒನ್ ಅಡ್ಯಾಪ್ಟ್, ADAPT, ಅಡ್ಯಾಪ್ಟ್ ಅಂತ ಪ್ರೊನೌನ್ಸ್ ಮಾಡಬೇಕು. ಅಂದರೆ ಏನಾದರೂ ಒಂದನ್ನು ಅಳವಡಿಸಿಕೊಳ್ಳೋದು, ನಮ್ಮ ಲೈಫ್ನಲ್ಲಾಗಿರ್ಬೋದು, ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು, ಆರ್ ಹೊಸ ಕಂಡೀಷನ್ಸ್ಗೆ ನಾವು ಹೊಂದಿಕೊಳ್ಳೋದು, ಅಡ್ಜಸ್ಟ್ ಆಗೋದು, ಅದು ಕೂಡ ಆಗಿರ್ಬೋದು. ಅದಕ್ಕೆ ನಾವು ಹೇಳ್ತೀವಿ ಅಡ್ಯಾಪ್ಟ್ ಆಗೋದು ಅಂತ. ಇಲ್ಲಿ ನೋಡಿ, ಇಂಟೆಲಿಜೆನ್ಸ್ ಇಸ್ ದ ಎಬಿಲಿಟಿ ಟು ಅಡ್ಯಾಪ್ಟ್ ಟು ಚೇಂಜ್. ಸೊ ನಿಮಗೆ ಇಂಟೆಲಿಜೆನ್ಸ್ ಇದೆ ಅಂದರೆ ಅರ್ಥ ನೀವು ಚೇಂಜ್ಗೆ ಅಡ್ಯಾಪ್ಟ್ ಆಗ್ತೀರಾ, ಎಬಿಲಿಟಿ ನಿಮ್ಮ ಹತ್ರ ಇದೆ ಅಂತ ಅರ್ಥ. ನೋಡಿ, ಅಡ್ಯಾಪ್ಟ್ ಟು ಸಮಥಿಂಗ್, ಅದಕ್ಕೆ ಅಡ್ಯಾಪ್ಟ್ ಆಗೋದು ಅಂತ ಇರುತ್ತೆ ಯಾವಾಗಲೂ. ಇಟ್ ವಿಲ್ ಟೇಕ್ ಯು ಸಮ್ ಟೈಮ್ ಟು ಅಡ್ಯಾಪ್ಟ್ ಟು ದ ನ್ಯೂ ಜಾಬ್. ಹೊಸ ಜಾಬ್ಗೆ ನೀನು ಅಡ್ಯಾಪ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಐ ನೋ ಇಟ್ಸ್ ಹಾರ್ಡ್ ಫಾರ್ ಯು ಟು ಅಡ್ಯಾಪ್ಟ್ ಟು ಸಿಟೀಸ್ ಲೈಫ್ ಸ್ಟೈಲ್. ಕ್ಯಾಮಲ್ಸ್ ಫೀಟ್ ಆರ್ ವೆಲ್ ಅಡ್ಯಾಪ್ಟೆಡ್ ಫಾರ್ ಡ್ರೈ ಸ್ಯಾಂಡ್. ಇಲ್ಲಿ ವೆಲ್ ಅಡ್ಯಾಪ್ಟೆಡ್ ಅನ್ನೋದು ಒಂಥರ ಅಡ್ಜೆಕ್ಟಿವ್ ಥರ ಕೆಲಸ ಮಾಡ್ತಿದೆ, ಅದರಿಂದ ಅಡ್ಯಾಪ್ಟೆಡ್ ಫಾರ್ ಡ್ರೈ ಸ್ಯಾಂಡ್ ಅಂತ ಬಂತು. ಕ್ಯಾಮಲ್ಸ್ ಇರೋದು ಡ್ರೈ ಸ್ಯಾಂಡ್ನಲ್ಲಿ, ಅಲ್ಲಿಗೆ ಅದರ ಫೀಟ್ ಅಡ್ಯಾಪ್ಟ್ ಆಗಿರುತ್ತೆ. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ದಿಸ್ ಮೂವಿ ಈಸ್ ಅಡ್ಯಾಪ್ಟೆಡ್ ಫ್ರಮ್ ಅ ನಾವೆಲ್. ಅಡ್ಯಾಪ್ಟೆಡ್ ಫ್ರಮ್ ಅ ನಾವೆಲ್, ಫ್ರಮ್ ಅ ಲೈಫ್ ಸ್ಟೋರಿ ಈ ಥರ ಬಂದಿದೆ ಅಂದರೆ ಆ ನಾವೆಲ್ ಅಥವಾ ಆ ಸ್ಟೋರಿನ ಮೂವಿ ಆಗೋ ಥರ ಆಲ್ಟರ್ ಮಾಡಿರ್ತಾರೆ, ಮಾಡಿಫೈ ಮಾಡಿರ್ತಾರೆ, ಮೂವಿಗೆ ಸೂಟಬಲ್ ಮಾಡಿರ್ತಾರೆ ಅಂತ ಅರ್ಥ. ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್ ಅಡಾಪ್ಟ್. ಇಲ್ಲಿ ಸ್ಪೆಲ್ಲಿಂಗ್ ನೋಡಿ, ADOPT ಅಂದರೆ ಪ್ರೊನೌನ್ಸ್ ಆಗಿ ಮಾಡಬೇಕು, ಅಡಾಪ್ಟ್ ಅಂದರೆ ದತ್ತು ತಗೊಳ್ಳೋದು, ನೀವು ಕೇಳಿರ್ತೀರಾ. ಆ್ಯಂಡ್ ಇದ್ರ ಇನ್ನೊಂದು ಮೀನಿಂಗ್ ಇದೆ, ಯಾವುದಾದ್ರೂ ಒಂದು ಹೊಸ ವಿಷಯನ ಅಥವಾ ಏನಾದರೂ ಒಂದು ಐಡಿಯಾನ ಮತ್ತೇನಾದರೂ ಒಂದನ್ನು ವೆಲ್ಕಮ್ ಮಾಡಿ ಅದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ಒಂದು ರೀತಿ ಎಂಬ್ರೇಸ್ ಮಾಡೋದು, ಅದೇ ಮೀನಿಂಗ್ ಬರುತ್ತೆ. ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ದೇ ಹ್ಯಾವ್ ಅಡಾಪ್ಟೆಡ್ ಅ 3-year-old ಬೇಬಿ ಅಂದರೆ ಅವರು 3-year-old ಬೇಬಿನ ದತ್ತು ತೆಗೆದುಕೊಂಡಿದ್ದಾರೆ, ಅರ್ಥ ಆಯ್ತಲ್ಲ. ದೇ ಹ್ಯಾವ್ ನೋ ಚಿಲ್ಡ್ರನ್ ಆಫ್ ದೇರ್ ಓನ್, ಅವ್ರಿಗೆ ಯಾರು ಸ್ವಂತ ಮಕ್ಕಳಿಲ್ಲ, ಬಟ್ ದೇ ಆರ್ ಹೋಪಿಂಗ್ ಟು ಅಡಾಪ್ಟ್. ರೈಟ್. ಆ್ಯಂಡ್ ಇಲ್ಲಿ ನೋಡಿ, ವಿವ್ ಡಿಸೈಡೆಡ್ ಟು ಅಡಾಪ್ಟ್ ಅ ವೆಜಿಟೇರಿಯನ್ ಲೈಫ್ ಸ್ಟೈಲ್. ವೆಜಿಟೇರಿಯನ್ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ, ಆ ಲೈಫ್ ಸ್ಟೈಲ್ನ ತಗೊಂಡು ಆ ರೀತಿ ಇರೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅರ್ಥ. ಟು ಟೇಕ್ ಅಪ್ ಸಮಥಿಂಗ್, ಅದನ್ನು ಫಾಲೋ ಮಾಡೋದು ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ಅದೇ ಥರ ಮೀನಿಂಗ್ ಕೊಡೋದು ಇನ್ನೊಂದಿದೆ ನೋಡಿ, ಫಾರ್ ದ ಫೈನಲ್ ಎಕ್ಸ್ಪೆರಿಮೆಂಟ್ ವಿ ಆರ್ ಅಡಾಪ್ಟಿಂಗ್ ಅ ನ್ಯೂ ಮೆಥಡ್. ಹೊಸ ಮೆಥಡ್ ಕಡೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಡಿಕ್ಲೈನ್. ಇದಕ್ಕೂ ಕೂಡ 2 ಮೀನಿಂಗ್ ಇದೆ. ಫಸ್ಟ್ ಒನ್, ಒಂದು ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರೋದು, ನಂಬರ್ನಲ್ಲಿ ಅಥವಾ ಅದರ ವ್ಯಾಲ್ಯೂನಲ್ಲಿ ಏನಾದರೂ ಒಂದು ಕ್ಷೀಣಿಸುವುದು ಅಂತಲೂ ಕರಿತೀವಿ. ಇಲ್ಲಿ ನೋಡಿ, ದ ಕೋವಿಡ್ ಪಾಸಿಟಿವಿಟಿ ರೇಟ್ ಕಂಟಿನ್ಯೂ ಟು ಡಿಕ್ಲೈನ್ ಅಂದರೆ ಅದು ಕಡಿಮೆ ಆಗೋದಕ್ಕೆ ಕಂಟಿನ್ಯೂ ಆಯಿತು. ರೈಟ್. ಫ್ಯೂಯಲ್ ಪ್ರೈಸಸ್ ಡೋಂಟ್ ಸೀಮ್ ಟು ಡಿಕ್ಲೈನ್. ಫ್ಯೂಯಲ್ ಪ್ರೈಸಸ್ ಕಡಿಮೆ ಆಗೋ ಥರ ಕಾಣ್ತಿಲ್ಲ. ಹಿಸ್ ಪಾಪ್ಯುಲಾರಿಟಿ ಹ್ಯಾಸ್ ಡಿಕ್ಲೈನ್ಡ್ ಓವರ್ ದಿ ಇಯರ್ಸ್. ಅವನ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಬಂದಿದೆ ಹಲವು ವರ್ಷಗಳಿಂದ ಅಂತ ಹೇಳ್ತಾ ಇದ್ದೀವಿ. ಇಟ್ ಆಲ್ ಹ್ಯಾಪನ್ಡ್ ವೆನ್ ಅವರ್ ಹೆಲ್ತ್ ಬಿಗ್ಯಾನ್ ಟು ಡಿಕ್ಲೈನ್. ಅವಳ ಹೆಲ್ತ್ ಡಿಕ್ಲೈನ್ ಆಯಿತು ಅಂದರೆ ಅರ್ಥ ವೀಕ್ ಆಗ್ತಾ ಬಂತು. ರೈಟ್. ಕ್ರಾಪ್ ಈಲ್ಡ್ಸ್ ವಿಲ್ ಡಿಕ್ಲೈನ್ ಅಂದರೆ ಬೆಳೆ ಫಸಲು ಕಡಿಮೆ ಆಗುತ್ತೆ. ಅಂಡ್ ಡ್ರೌಟ್ಸ್ ವಿಲ್ ಗ್ರೋ ಮೋರ್ ಸಿವಿಯರ್. ಡ್ರೌಟ್ಸ್ ಅಂದರೆ ಬರಗಾಲ, ಅದು ಜಾಸ್ತಿ ಆಗುತ್ತೆ, ಅದು ಇನ್ನೂ ಬೆಳೆಯುತ್ತೆ. ಆ್ಯಂಡ್ ಡಿಕ್ಲೈನ ನೌನ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಈ ಥರ. ದೆರ್ ಇಸ್ ಅ ಸೀರಿಯಸ್ ಡಿಕ್ಲೈನ್ ಇನ್ ಬರ್ಡ್ ನಂಬರ್ಸ್. ಬರ್ಡ್ ನಂಬರ್ಸ್ನಲ್ಲಿ ನಾವು ಡಿಕ್ಲೈನ್ ಕಾಣ್ತಿದ್ದೀವಿ, ಅದು ಕಡಿಮೆ ಆಗ್ತಿದೆ ಅಂತಲೇ ಅರ್ಥ. ಆ್ಯಂಡ್ ಇದಕ್ಕೆ ಇನ್ನೊಂದು ಮೀನಿಂಗ್, ಏನಾದರೂ ಒಂದು ಆಫರ್ನ ಅಥವಾ ಮತ್ತೇನಾದರೂ ಒಂದು ಪ್ರಪೋಸಲ್ನ ಮತ್ತೇನಾದರೂ ಒಂದನ್ನು ಪೊಲೈಟಾಗಿ ರೆಫ್ಯೂಸ್ ಮಾಡೋದಕ್ಕೆ ಡಿಕ್ಲೈನ್ ಅಂತೀವಿ. ಮಾಡೋದಿಲ್ಲ, ಬೇಡ ಅಂತ. ಆ ಥರ ಯಾರಾದರೂ ಮಾಡಿದ್ರಂದರೆ ಹಿ ಡಿಕ್ಲೈನ್ಡ್, ಶಿ ಡಿಕ್ಲೈನ್ ಅನ್ಬೋದು. ಇಲ್ಲಿ ನೋಡಿ, ಹಿ ಡಿಕ್ಲೈನ್ಡ್ ದ ಮ್ಯಾರೇಜ್ ಪ್ರಪೋಸಲ್ ಅಂದರೆ ಅವನು ತುಂಬ ಪೊಲೈಟಾಗೆ ಮ್ಯಾರೇಜ್ ಪ್ರಪೋಸಲ್ನ ಬೇಡ ಅಂತ ಹೇಳ್ದ, ಕ್ಯಾನ್ಸಲ್ ಮಾಡ್ದ. CM ಡಿಕ್ಲೈನ್ ಟು ಅಡ್ರೆಸ್ ದಿ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ. ಅಡ್ರೆಸ್ ಸಮ್ ಇಶ್ಯೂ ಅಂದರೆ ಅದರ ಬಗ್ಗೆ ಮಾತಾಡೋದಕ್ಕೆ CM ಡಿಕ್ಲೈನ್ಡ್ ಅಂದರೆ ಹಿ ಪೊಲೈಟ್ಲಿ ರೆಫ್ಯೂಸ್ಡ್ ಟು ಟಾಕ್ ಅಬೌಟ್ ಇಟ್. I invited him to the meeting, but he declined. I don't know why she declined such an offer. I'm sorry, I'll have to respectfully decline your invitation. ಇದೊಂದು ಸೆಂಟೆನ್ಸ್ ನೀವು ಯಾವಾಗ ಯೂಸ್ ಮಾಡ್ಬೋದು ಅಂದರೆ, ಯಾರಾದರೂ ನಿಮಗೆ ಎಲ್ಲಿಗಾದರೂ ಇನ್ವೈಟ್ ಮಾಡಿರ್ತಾರೆ, ಏನಾದರೂ ಒಂದು ಈವೆಂಟ್ಗೆ ಇನ್ವೈಟ್ ಮಾಡಿರ್ತಾರೆ, ಬಟ್ ಅಲ್ಲಿ ನಿಮ್ಗೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಒಂದು ಮೆಸೇಜ್ ಕಳಿಸ್ಬೋದು, ನಾನು ಡಿಕ್ಲೈನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ನಾನು ಬರೋದಕ್ಕಾಗ್ತಿಲ್ಲ, ಮಾಡೋದಕ್ಕಾಗ್ತಿಲ್ಲ ಅಂದಾಗ ಈ ಥರ ಸ್ಟೇಟ್ಮೆಂಟ್ ಹೇಳ್ಬೋದು. ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇನ್ಕ್ಲೈನ್ ಅಂದರೆ ಯಾವುದಾದ್ರೂ ಒಂದರ ಕಡೆಗೆ ವಿಲ್ಲಿಂಗ್ನೆಸ್ನ ತೋರಿಸೋದು. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರು ಇದನ್ನು ಮಾಡ್ತಾರೆ ಅಂತ, ಬಟ್ ಅವ್ರದ್ದು ಮನಸ್ಸು ಬೇರೆ ಕಡೆಗೆ ಇರುತ್ತೆ. ಆ ಕಡೆಗೆ ಅವರು ಅದನ್ನು ಮಾಡ್ಬೇಕಂತಲೇ ಅವ್ರು ಇರ್ತಾರೆ, ಅದನ್ನು ಮಾಡ್ಬೇಕಂತ ಇಚ್ಛೆ ಪಡ್ತಿರ್ತಾರೆ, ಅಂದರೆ ಒಂದು ಕೆಲಸದ ಕಡೆಗೆ ಬಾಗುವುದು. ಇಲ್ಲಿ ನೋಡಿ, ಹಿ ಸೀರಿಯಸ್ಲಿ ಇನ್ಕ್ಲೈನ್ಡ್ ಟುವಾರ್ಡ್ಸ್ ಸ್ಟಾರ್ಟಿಂಗ್ ಅ ರೆಸ್ಟೋರೆಂಟ್ ಬಿಸ್ನೆಸ್. ಯಾವಾಗಲೂ ಇನ್ಕ್ಲೈನ್ಡ್ ಟುವಾರ್ಡ್ಸ್ ಸಮಥಿಂಗ್ ಇರುತ್ತೆ, ಅಂದರೆ ಅದ್ರ ಕಡೆಗೆ ಅವರು ಒಲವು ತೋರುತ್ತಿದ್ದಾರೆ. ನಾವೆಲ್ಲ ಅಂದ್ಕೊಂಡಿದ್ವಿ ಅವ್ನು ಜಾಬ್ ಮಾಡ್ತಾನೆ, ಇದನ್ನು ಮಾಡ್ತಾನೆ ಅಂತ, ಬಟ್ he is inclined towards something else.
ಯಂಗ್ಸ್ಟರ್ಸ್ ಆಫ್ ಟುಡೇ ಆರ್ ಮೋರ್ ಇನ್ಕ್ಲೈನ್ಡ್ ಟುವಾರ್ಡ್ಸ್ ವೆಸ್ಟರ್ನ್ ಮ್ಯೂಸಿಕ್ ದೆನ್ ಕ್ಲಾಸಿಕಲ್. ಯಂಗ್ಸ್ಟರ್ಸ್ ಆ ಕಡೆಗೆ ಇನ್ಕ್ಲೈನ್ಡ್ ಆಗಿದ್ದಾರೆ, ಈ ಕಡೆಗಾಗಿಲ್ಲ. ಆ ಥರ ಕಾಂಟೆಕ್ಸ್ಟಲ್ಲಿ ಹೇಳ್ತಿದ್ವಿ. ಡೂ ಯು ಥಿಂಕ್ ಫಾರಿನ್ ಇನ್ವೆಸ್ಟರ್ಸ್ ಆರ್ ಫೇವರಬ್ಲಿ ಇನ್ಕ್ಲೈನ್ಡ್ ಟುವಾರ್ಡ್ಸ್ ಇಂಡಿಯಾ? ಅಂದರೆ ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಚ್ಛಿಸ್ತಾರಾ ನಿನಗನ್ಸುತ್ತಾ? ಆರ್ ದೇ ಇನ್ಕ್ಲೈನ್ಡ್ ಟುವಾರ್ಡ್ಸ್ ಇಂಡಿಯಾ? ಈವನ್ ಚಿಲ್ಡ್ರನ್ ಸೀಮ್ ಟು ಬಿ ಮೋರ್ ಇನ್ಕ್ಲೈನ್ಡ್ ಟುವಾರ್ಡ್ಸ್ ಇಂಡೋರ್ ಆಕ್ಟಿವಿಟೀಸ್ ಅಂಡ್ ಟೆಲಿವಿಷನ್. ಅಂದರೆ ಇವುಗಳಿಗೆ ಅವ್ರು ಹೆಚ್ಚು ಒಲವು ತೋರಿಸ್ತಿದ್ದಾರೆ ಅಂತ ಹೇಳ್ತೀವಲ್ಲ, ಅವಾಗೆಲ್ಲ ಇನ್ಕ್ಲೈನ್ ಟುವಾರ್ಡ್ಸ್ ಸಮಥಿಂಗ್ ಹೇಳಿ. ಆ್ಯಂಡ್ ಇನ್ಕ್ಲೈನ್ಗೆ ಇನ್ನೊಂದು ಮೀನಿಂಗ್ ಇದೆ. ಹಿ ಇನ್ಕ್ಲೈನ್ ಫಾರ್ವರ್ಡ್ ಟು ಹಿಯರ್ ಮೋರ್ ಕ್ಲಿಯರ್ಲಿ. ಅಂದರೆ ಅವ್ನು ಫಿಸಿಕಲಿ ಇನ್ಕ್ಲೈನ್ ಆದ, ಅಂದರೆ ಮುಂದಕ್ಕೆ ತಲೆಯನ್ನು ಬಗ್ಗಿಸೋದು, ಬೆಂಡ್ ಮಾಡೋದು, ಅದಕ್ಕೂ ಕೂಡ ಇನ್ಕ್ಲೈನ್ ಅಂತಾರೆ. ಏನು ಹೇಳ್ತಾರೆ ಅನ್ನೋದನ್ನ ಕ್ಲಿಯರಾಗಿ ಕೇಳಿಸ್ಕೊಳ್ಳೋದಕ್ಕೆ ಅವ್ನು ತಲೆನ ಬೆಂಡ್ ಮಾಡ್ದ, ಮುಂದಕ್ಕೆ ಬಂದ. ಹಿ ಇನ್ಕ್ಲೈನ್ ಫಾರ್ವರ್ಡ್, ರೈಟ್. ಆ್ಯಂಡ್ ಲಾಸ್ಟ್ ಒನ್, ಅಬ್ಸ್ಟೇನ್. ಅಬ್ಸ್ಟೇನ್ ಅಂದರೆ ನಮಗೆ ಪ್ಲೆಷರ್ ಕೊಡುವಂತಹ ಕೆಲಸಗಳನ್ನ ಮಾಡದೇ ಇರೋದು, ಅದರಿಂದ ದೂರ ಇರೋದು, ಒಂದು ರೀತಿ ಬೆನಿಫಿಟ್ಗೋಸ್ಕರನೇ. ಇಲ್ಲಿ ನೋಡಿ, ಹಿ ಡಿಸೈಡೆಡ್ ಟು ಅಬ್ಸ್ಟೇನ್ ಫ್ರಮ್ ಆಲ್ಕೋಹಾಲ್. ಅಂದರೆ ಅವನು ಆಲ್ಕೋಹಾಲಿಂದ ದೂರ ಇರೋದಕ್ಕೆ ಡಿಸೈಡ್ ಮಾಡಿದಾನೆ, ಅದನ್ನ ಮಾಡಬಾರ್ದು ಅಂತ ಮೈಂಡ್ನ ಕಂಟ್ರೋಲ್ ಮಾಡ್ಕೊಂಡಿರೋದು. ಅಬ್ಸ್ಟೇನ್ ಫ್ರಮ್ ಸಮಥಿಂಗ್ ಇರುತ್ತೆ ಯಾವಾಗಲೂ. ದ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಹಿಮ್ ಟು ಅಬ್ಸ್ಟೇನ್ ಫ್ರಮ್ ಸ್ಮೋಕಿಂಗ್. ನೀನು ಸ್ಮೋಕಿಂಗ್ ಮಾಡಲೇಬಾರ್ದು, ಅದರಿಂದ ದೂರ ಇರಬೇಕು, ನೀನು ಕಂಟ್ರೋಲ್ ಮಾಡ್ಕೋಬೇಕಂತ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಹಿಮ್. Your health gets better if you abstain from eating fried food. Take up a challenge and abstain from using your phone for a month. ನೀನೊಂದು ಚಾಲೆಂಜ್ ತಗೋ, ನಿನ್ನ ಫೋನ್ನ ಯೂಸ್ ಮಾಡೋದ್ರಿಂದ ನೀನು ದೂರ ಇರು 1 ಮಂತ್ವರೆಗೂ ಅಂತ ಹೇಳ್ತಾ ಇದೆ. ಯು ಕ್ಯಾನ್ ಓವರ್ಕಮ್ ಕಾಮನ್ ಅಲರ್ಜೀಸ್ ಬೈ ಅಬ್ಸ್ಟೈನಿಂಗ್ ಫ್ರಮ್ ನಾನ್-ವೆಜಿಟೇರಿಯನ್ ಫುಡ್. ರೈಟ್? ಅರ್ಥ ಆಯ್ತಲ್ಲ? ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.